ಒಂದು ಕಡೆ ಇನ್ನು ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಫೈನಲ್ ಆಗುವುದು ಬಾಕಿ ಇದೆ. ಬಾಗಲಕೋಟೆ ಉಪಕದನ ಕಣದಲ್ಲಿ ಕುರುಡು ಕಾಂಚನ ಕುಣಿತಾ ಇದೆಯಾ? ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ 32.50 ಲಕ್ಷ ರೂಪಾಯಿ ನಗದು ಬೆಳ್ಳಂ ಬೆಳಗ್ಗೆ ಚೆಕ್ ಪೋಸ್ಟ್ ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ ಹಣವನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಚೆಕ್ ಪೋಸ್ಟ್ ನಲ್ಲಿ ಖಾಕಿ ಹಾಕಿದ ಸ್ಕೆಚ್ಗೆ ಬಿತ್ತು ಮನಿ ಗ್ಯಾಂಗ್. ಬಾಗಲಕೋಟೆಯ ಹೊನ್ನಾಕಟ್ಟಿ ಕ್ರಾಸ್ ಚೆಕ್ ಪೋಸ್ಟ್ ನಲ್ಲಿ ಸೀಸ್ ಮಾಡಲಾಗಿದೆ. ಶ್ರೀಧರ ಸಂಘನಾಳ ಜೆಇ ಅವರ ತಂಡದ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಹಣಕ್ಕೆ ದಾಖಲಾತಿ ಒದಗಿಸಲಾಗದ ಕಾರಣ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮುಂದಿನ ಕ್ರಮಕ್ಕಾಗಿ ಎಫ್ಎಸ್ಟಿ ತಂಡಕ್ಕೆ ಪ್ರಕರಣವನ್ನ ಹಸ್ತಾಂತರವನ್ನ ಕೂಡ ಮಾಡಲಾಗಿದೆ. ನೋಡಿ, ಬಾಗಲಕೋಟೆ ಉಪಕದನ ಕಣದಲ್ಲಿ ಎಲ್ಲೋ ಒಂದು ಕಡೆ ಜೋರಾಗ್ತಾ ಇದೆ. ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಟಿಕೆಟ್ ಘೋಷಣೆಯಾಗಿಲ್ಲ, ಇನ್ನೊಂದು ಕಡೆನಲ್ಲಿ ಈ ಒಂದು ಸಂದರ್ಭದಲ್ಲಿ ಹಣ ಅನ್ನೋದು ವಹಿವಾಟಾಗ್ತಾ ಇತ್ತು. ಜೊತೆಯಲ್ಲಿ ಕುರುಡು ಕಾಂಚನ ಕುಣಿತಾ ಇತ್ತು. ದಾಖಲೆ ಇರಲಿಲ್ಲ, ಏನೂ ಇರಲಿಲ್ಲ, ಅದು ಪುರಾವೆ ಅನ್ನೋದು ಇರಲಿಲ್ಲ. ಏನೂ ಇಲ್ದಲೆ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಬರೋಬ್ಬರಿ 32.50 ಲಕ್ಷ ರೂಪಾಯಿ ನಗದುವನ್ನ ಸಾಗಾಟ ಮಾಡ್ತಾ ಇದ್ದಂಥದ್ದು. ಪೊಲೀಸರ ಕಾರ್ಯಾಚರಣೆಯಲ್ಲಿ ಈ ಹಣವನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಹಣಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ ಇವರು ಕೊಡಲಿಲ್ಲ, ಹಾಗಾಗಿ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಗರದ ಹೊರವಲಯದಲ್ಲಿರುವಂತಹ ಹೊನ್ನಾಕಟ್ಟಿ ಕ್ರಾಸ್ ಚೆಕ್ ಪೋಸ್ಟ್ ನಲ್ಲಿ ಸದಾ ಬಿಗಿ ಬಂದೋಬಸ್ತ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದರಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲೆಕ್ಷನ್ ಕಾವು ಜೋರಾಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಜಾಸ್ತಿ ಮಾಡಿರ್ತಾರೆ. ಆದ್ರೂ ಕೂಡ ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಬರೋಬ್ಬರಿ 32.5 ಲಕ್ಷ ರೂಪಾಯಿ ನಗದನ್ನ ಸಾಗಾಟ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತದ್ದು. ದಾಖಲೆಗಳನ್ನ ಕೇಳಿದ್ದಾರೆ, ಆದ್ರೆ ಇವರು ದಾಖಲೆಗಳನ್ನ ಕೊಟ್ಟಿಲ್ಲ. ಹಾಗಾಗಿ ಅವರನ್ನ ಇದೀಗ ಹಣವನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಕಣ್ಣಿಗೆ ಬಿದ್ದಿದೆ. ಅಧಿಕಾರಿಗಳ ಕಣ್ಣಿಗೆ ಈ ಒಂದು ವಿಚಾರ ಅನ್ನೋದು. ಈ ಒಂದು ಸಂದರ್ಭದಲ್ಲಿ ಅವರನ್ನ ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಳಗಿನ ಜಾವ ಸರಿಯಾಗಿ 4 ಗಂಟೆಗೆ ಎಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಪಾಸಣೆಗೆ ಮುಂದಾಗಿದ್ದಂತಹ ಅಧಿಕಾರಿಗಳು ನೋಂದಣಿ ಸಂಖ್ಯೆ ಇರಲಿಲ್ಲ, ಅದರಲ್ಲಿ ಜೊತೆಯಲ್ಲಿ ಹಣವನ್ನ ಸಾಗಿಸ್ತಾ ಇದ್ದದಕ್ಕೆ ಸರಿಯಾದಂತಹ ಪುರಾವೆಗಳಿರಲಿಲ್ಲ, ದಾಖಲೆಗಳಿರಲಿಲ್ಲ. ಹಾಗಾಗಿ 32 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಹಣಕ್ಕೆ 32 ಲಕ್ಷ ರೂಪಾಯಿಯನ್ನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಸಂಪರ್ಕದಲ್ಲಿದ್ದಾರೆ. ಮುರುಗೇಶ್, ಒಂದ್ ಕಡೆನಲ್ಲಿ ಉಪ ಕದನ ಕಣದಲ್ಲಿ ಕುರುಡು ಕಾಂಚನ ಅನ್ನೋದು ಇದೀಗ ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ 32.5 ಲಕ್ಷ ರೂಪಾಯಿ ನಗದನ್ನ ಜಪ್ತಿ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗಾಗಲೇ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಾವು ಸಾಕಷ್ಟು ಜೋರಾಗಿರೋ ಬೆನ್ನಲೆಯಲ್ಲಿ ಕೂಡ ನೀತಿ ಸಂಹಿತೆ ಕೂಡ ಇದು ಉಪಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಈಗಾಗಲೇ ಬೆಳಗ್ಗೆ ಚೆಕ್ ಪೋಸ್ಟ್ ನಲ್ಲಿ ದಾಖಲೆ ಇಲ್ಲದೆ ಸಾಗಿಸಿದಂತ 32,50,000 ರೂಪಾಯಿ ನಗದನ್ನ ಈಗಾಗಲೇ ಒಂದು ಚೆಕ್ ಪೋಸ್ಟ್ ನಲ್ಲಿ ಒಂದು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಬಾಗಲಕೋಟೆಯ ಏನು ಹೊನ್ನಾಕಟ್ಟಿ ಕ್ರಾಸ್ ನಲ್ಲಿ ಬೆಳಗ್ಗೆ ಗಾಢ ನಿದ್ರೆಯಲ್ಲಿರುವಂತಹ ಸಂದರ್ಭದಲ್ಲಿ ಶ್ರೀಧರ ಸಂಘನಾಳ್ ಅವರ ಜೆಇ ಅವರ ನೇತೃತ್ವ ತಂಡದಲ್ಲಿ ಈಗಾಗಲೇ ಒಂದು ಪರಿಶೀಲನೆ ವೇಳೆ ದಾಖಲಾತಿ ಇಲ್ಲದೆ ಏನು ಸಾಗಿಸಲಾಗತಕ್ಕಂತಹ ಹಣವನ್ನ SIT ತಂಡ ಈಗಾಗಲೇ ಈ FST ತಂಡಕ್ಕೆ ಈಗಾಗಲೇ ಪ್ರಕರಣವನ್ನು ಹಸ್ತಾಂತರಲಾಗಿದೆ. ಬೆಳಗ್ಗೆ ಈ ರೀತಿಯಾಗಿ ಎಲ್ಲ ಉಪಚುನಾವಣೆ ಇದ್ರೂ ಕೂಡ ಈ ರೀತಿಯಾಗಿ ಒಂದು ಹಣವನ್ನ ಸಾಗಿಸಲಾಗ್ತಾ ಇದ್ದು, ಆದ್ರೆ ಉಪಚುನಾವಣೆಗೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಹಣವನ್ನ ಸಾಗಿಸ್ತಾ ಇರೋದು ಒಂದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಇದು ಹಣ ಯಾವ ಪಕ್ಷದಿರಬಹುದು, ಯಾರಿಗೆ ಏನು ಮತದಾರರಿಗೆ ಹಂಚಕ್ಕೆ ತಂದಿದ್ರ ಅನ್ನೋದು ಸಾಕಷ್ಟು ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಯಲ್ಲಿ ಚುನಾವಣೆಗೆ ಕುರುಡು ಕಾಂಚನ ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ಬೆಳಗ್ಗೆ ಈ ಖಾಕಿ ಒಂದು ಏನು ಮನಿ ಗ್ಯಾಂಗ್ ಏನು ಹಣ ಸಾಗಿಸಲಾಗ್ತಿತ್ತು ಅವರಿಗೆ ಒಂದು ರೀತಿಯಾಗಿ ಸ್ಕೆಚ್ ಹಾಕಿ ಇವತ್ತು ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ಮುರುಗೇಶ್ ಅಲ್ಲಿ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆನಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಹಣವನ್ನ ಇವರು ವರ್ಗಾವಣೆ ಮಾಡುವಾಗಿಲ್ಲ. ಅದರಲ್ಲೂ ಕೂಡ ದಾಖಲೆ ಇಲ್ಲದೆ 32 ಲಕ್ಷ ರೂಪಾಯಿಯನ್ನ ವರ್ಗಾವಣೆ ಮಾಡ್ತಿದ್ದು
ಬಹುತೇಕವಾಗಿ ತಪ್ಪು. ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇತ್ತು, ಆ ಕಾರಣಕ್ಕೆ ಹೆಚ್ಚಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಜೊತೆಯಲ್ಲಿ ದಾಖಲೆಗಳನ್ನ ಕೂಡ ಕೇಳಿದ್ದಾರೆ. ಕಾರ್ನಲ್ಲಿದ್ದಂತಹ ಹಣ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇರೋದು, ಪ್ರತಿಯೊಂದನ್ನು ಮಾಹಿತಿಯನ್ನ ಕೂಡ ಕೇಳಿದ್ದಾರೆ. ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಜೊತೆಯಲ್ಲಿ ಪುರಾವೆ ಆಗ್ಲಿ ದಾಖಲೆ ಆಗ್ಲಿ ಸಿಗದಲೇ ಇರೋದ್ರಿಂದ ಇದೀಗ ಸಂಪೂರ್ಣವಾಗಿ 32 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿರುವಂತದ್ದು ಪೊಲೀಸರು. ಕಟ್ಟಿಗೆ 2.5 ಲಕ್ಷ ಐತಿ.